ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಆಸೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ. ಮುಂಚಿನ ಸಂಚಿಕೆನ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಸೂರ್ಯ ಮೀನಾ ಇಬ್ಬರು ಕೂಡ ಮಾತಾಡ್ಕೊಂಡು ನಿಂತಿರ್ತಾಳೆ. ಲೇ, ಏನೇ ಇದು, ಅವರಪ್ಪ ಬದುಕಿದ್ರೆ ಏನಾದರೂ ಮಾಡಿ ತೋಡಿ ಹಳ್ಳ ಗುದ್ದು ಎಲ್ಲನೂ ತೆಗೆದು ಒಂದು ಬಾಯಿಂದ ಸತ್ಯ ಕಕ್ಕಿಸ್ಬಿಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಆ ಯಮ್ಮ ಏನ್ರಿ ರೋಹಿಣಿಯವರ ಅಪ್ಪ ಸತ್ತಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಅಪ್ಪ ಸತ್ತಿರೋದನ್ನು ನನ್ನ ಕೈಯಲ್ಲೇ ಇನ್ನೂ ಅದನ್ನೆಲ್ಲ ನಿಜ ಅಂತ ನಂಬೋದಕ್ಕಾಗ್ತಾ ಇಲ್ಲ. ಇನ್ನು ಅವ್ರು ಹಾಗೆಲ್ಲ ಹೇಳ್ತಾರೆ ಪಾಪ ಅಂತ ಹೇಳಿದಾಗ, ಲೇ ನೀನು ಒಂಥರ ಹೂವಿದ್ದಂಗೆ ಕಣೆ, ಆ ಯಮ್ಮ ಆವ್ರಾಣಿ ಇದ್ದಂಗೆ. ನೀನು ಮನೆಯಲ್ಲಿರೋ ವೈಫೈ ಕಣೆ, ಮನೆಯವರೆಲ್ರಿಗೂ ಕೂಡ ಹತ್ರದಲ್ಲಿದ್ದಾರೆ ದೂರದಲ್ಲಿದ್ದಾರೆ, ಏನು ಬೇಕು ಏನು ಬೇಡ ಎಲ್ಲನೂ ಕೇಳ್ತಾ ಇರ್ತೀಯ. ಅವಳೊಂಥರ ಮನೆ ಮೇಲಿರೋ ಡಿಶ್ ಆಂಟಿನ ಇದ್ದಂಗೆ. ಆ ಮಂಗಳ ಗ್ರಹದಲ್ಲಿರುವಂಥವನ್ನು ಎಲ್ಲನೂ ಕೂಡ ಸ್ಯಾಟಲೈಟ್ನ ಎಳೆದು ಬಿಡ್ತಾಳೆ. ನಿನ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ನೋಡ್ತಾ ಇರು, ನಾವು ಮಲೇಷ್ಯಾಗೆ ಹೋಗೋದನ್ನ ಆ ಯಮ್ಮ ಹೇಗಾದರೂ ಮಾಡಿ ತಡಿತಾಳೆ ಅಂತ ಅಂದ್ಕೊಂಡಿದ್ವಿ. ಆದರೆ ಪಕ್ಕ ತಡೆದ್ಲು ತಾನೆ. ಅದು ಹೇಗೆ ಏನು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆದರೆ ಫೈನಲಾಗಿ ತಡೆದ್ಲು. ನೋಡ್ತಾ ಇರು, ಕಂಡೀಷನ್ ನಂಬರ್ 1, ಅವ್ರ ಅಪ್ಪ ಸತ್ತೋಗ್ಬಿಟ್ಟಂತೆ. ಅದನ್ನು ಇವನು ಬಂದು ಮಲೇಷ್ಯಾದಿಂದ ಇವನಿಗೆ ಹೇಳಿದಂತೆ. ಯಾಕೆ ಅಲ್ಲಿ ಫೋನ್ ಇರಲಿಲ್ವಾ? ಫೋನ್ ಮಾಡಿ ಹೇಳ್ಬೋದಾಗಿತ್ತು ತಾನೇ. ಅದಂಗೆ ವಿಷಯ ಹೇಳೋದಕ್ಕೆ ಇಲ್ಲಿವರೆಗೂ ಬಂದ. ಇವಳನ್ನ ಏನಾದರೂ ಮಾಡಿಬಿಡ್ತಾರಂತೆ. ಅವರು ಅಲ್ಲೇ ಇದ್ದಾರೆ ತಾನೆ, ಫ್ಯಾಮಿಲಿ ತಾನೆ, ಅವ್ರಿಗೇನು ತೊಂದರೆ ಮಾಡಿಲ್ವಾ? ಕಂಡೀಷನ್ ನಂಬರ್ 2, ಈಗ ಅವರಪ್ಪ ಮದುವೆಗೆ ಅಂತ ಇಲ್ಲಿ ತಾಳಿಶಾಸ್ತ್ರಕ್ಕೆ ಅಂತ ಬತ್ತಿದ್ದವನ್ನ ಅವರು ಹಿಡ್ಕೊಂಬಿಟ್ರಂತೆ ಕಸ್ಟಮ್ಸ್ ಅವರು. ಅದು ಹೆಂಗಮ್ಮ ಮೀನಮ್ಮ, ಕಸ್ಟಮ್ಸ್ ಅವ್ರು ಇಟ್ಕೊಳ್ತು ಅಂತಂದರೆ ರಿಟರ್ನ್ ಟಿಕೆಟ್ನ ಅಲ್ಲೇ ಹಂಗೆ ಬುಕ್ ಮಾಡಿಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಅವರು ಇಲ್ಲಿ ಕರ್ಕೊಂಡು ಬಂದು ವಿಚಾರಣೆ ಮಾಡಿ ಈ ಡಿಂಗ್ರಿ ಗುಂಗ್ರಿ ಇಬ್ಬರನ್ನು ಸೇರಿಸ್ಬಿಟ್ಟು ವಿಚಾರಣೆ ಮಾಡ್ಬೋದಾಗಿತ್ತು ತಾನೇ. ಯಾಕೆ ವಿಚಾರಣೆ ಮಾಡಲಿಲ್ಲ? ಯಾಕೆ ಆಮೇಲೆ ಇನ್ನು ಈ ನಮ್ಮ ದಿನಕ್ಕೆ ದಿನೇಶ, ಆ ಯಪ್ಪನ್ನು ನೋಡಿದ್ರೆ ನನಗೆ ಮಲೇಷ್ಯಾ ಬ್ರೀಡು ಅಂತ ಅನ್ಸೋದೇ ಇಲ್ಲ ಕಣೆ. ಇಲ್ಲೇ ಯಾವುದೋ ಮಾದನಾಯಕನಹಳ್ಳಿನೋ ಇಲ್ಲೋ ನಾಯಕನಹಳ್ಳಿನೋ ಯಾವುದೋ ಒಂದು ಲೋಕಲ್ ಪೀಸು ಅನ್ನೋ ಥರ ಅನ್ನಿಸ್ತಾ ಇದೆ. ಈ ಸಕ್ಕರೆ ಬೈಲ್ ಶಾಂತಮ್ಮನವರು ನಿಮ್ಮಪ್ಪನ್ನ ನಾನು ನೋಡಲೇಬೇಕು ಅಂತ ಹೇಳಿದಾಗ ದಿಢೀರಂತ ಉದ್ಭವ ಆಗಿದ್ದವರೇ ಈ ದಿನೇಶ. ಅದು ಅಲ್ಲದೆ ಈ ಗುಂಗ್ರಿ ಅವ್ರ ಅಪ್ಪನ ಒಂದೇ ಒಂದು ಫೋಟೋನು ಕೂಡ ಅವರು ಫೋನಲ್ಲೇ ಇಟ್ಕೊಂಡಿಲ್ಲ. ಅದು ಅಲ್ಲದೆ ದ್ವೇಷ ಇರೋದು ಇವಳಿಗೆ ಅವ್ರ ಅಪ್ಪನ ಮೇಲೆ, ಅವ್ರ ಅಪ್ಪಂಗೆ ಇವಳ ಮೇಲೆ ಅಲ್ವಾ. ಮದುವೆ ಆಗಬೇಕಿದ್ರೆ ನಮ್ಮಪ್ಪ ಹೊರಟೂರು ಹೋಗಿದ್ದಾರೆ ಅಂತ ಅಂದ್ರಲ್ಲ, ಮಗಳು ಬೇಕು ಅಂತ ಬಯಸೋ ಅವರು ಮದುವೆ ಅಂತ ಗೊತ್ತಿದ್ರು ಕೂಡ ಹೊರಟೂರು ಹೋಗಿರ್ತಾರ? ಎಂಥ ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಮಗಳು ಮದುವೆನ ಬಿಟ್ಟೋಗ್ತಾನೇನಮ್ಮ ಅಂತ ಹೇಳಿದಾಗ, ನೋಡ್ತಾ ಇರೋ ಈ ಗುಂಗ್ರಿ ನಮಗೆಲ್ಲ ಮಾಸ್ಟರ್ ಸ್ಟ್ರೋಕ್ ಕೊಡಬೇಕು, ಈ ಮಲೇಷ್ಯಾ ಅನ್ನೋ ವಿಚಾರನ ಬಿಟ್ಟಾಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಈ ದೊಡ್ಡ ಪ್ಲ್ಯಾನ್ ಮಾಡಿ ನಮ್ಮನ್ನೆಲ್ಲ ಮುದ್ದಕ್ಕೆ ಹಾಕಿದ್ದಾಳೆ. ಇದರಿಂದ ಎಲ್ಲರೂ ಬಾಯಿ ಮುಚ್ಕೊಂಡ್ರು. ಈ ಮಲೇಷ್ಯಾ ಅನ್ನೋ ವಿಚಾರನೂ ಬಿಟ್ಬಿಟ್ರು. ಈ ಗುಂಗ್ರಿ ಏನು ಮಾಡ್ತಾ ಇದ್ದಾಳೆ ಪಾಪರಿ, ಬೇಜಾರು ಮಾಡ್ಕೊಂಡಿದ್ದಾರೆ, ಊಟಕ್ಕೂ ಬಂದಿಲ್ಲ. ಇಷ್ಟೆಲ್ಲನೂ ಹೇಳಿದ ಮೇಲೆ ನಿಜವಾಗ್ಲೂ ನನಗೂ ಯಾಕೋ ನಂಬಬೇಕು ಅಂತ ಅನ್ನಿಸ್ತಾ ಇದ್ದೀರಿ. ಅಯ್ಯ ಲೇ ದಿನಕ್ಕೆ ದಿನೋ ನೀನು ಯಾಕೆ ಆ ದಿನಕ್ಕೆ ದಿನ ಥರನೇ ಆಡ್ತಾ ಇದೆಯಾ? ನಂಬಬೇಕು ಅಂತ ಅನ್ನಿಸ್ತಾ ಇದೆ. ಅಲ್ಲ ಕಣೆ, ನಂಬಲೇಬೇಕು. ಈ ಗುಂಗ್ರಿ ಇದ್ದಾಳಲ್ಲ ಗುಂಗ್ರಿ, ಈ ಸಾಮಾನ್ಯವಾದವಳು ಅಲ್ಲ ಕಣೆ. ಇವಳ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಇವಳು ಏನು, ಯಾಕೆ ಅವಳು ಮಲೇಷ್ಯಾದಿಂದ ಬಂದಿದ್ದಾಳೋ ಇಲ್ವೋ ಅನ್ನೋದನ್ನು ನಾನು ಕಂಡಿಡ್ತೀನಿ ಕಣೆ. ಏನಾದರೂ ನಾನು ಕಂಡಿಡ್ದಿಲ್ಲ ಅಂತ ಇಟ್ಕೋ, ಈ ಪ್ಯಾಂಟ್ ಇದೆಯಲ್ಲ, ಈ ಪ್ಯಾಂಟು ಬರೀ ಒಂದೇ ಒಂದು ಕಾಲಿಗೆ ಸಿಗಾಕೊಂಡ್ಬಿಟ್ಟು ಊರು ತುಂಬ ಓಡಾಡ್ತಾ ಇರ್ತೀನಿ, ನೋಡುತ್ತಾ ಇರು ಅಂತ ಹೇಳ್ತಾರೆ. ಈ ಕಡೆ ಮೀನಾ, ಈ ರೋಹಿಣಿಯವರು ಇಂಥದ್ದು ಕೆಲಸಗಳನ್ನ ಮಾಡಿರ್ಬೋದು ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾಳೆ. ನೋಡು, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ನಿದ್ದೆ ಮಾಡಿ ಬಂದ್ರಿ ಅಂತ ಹೇಳ್ತಾಳೆ. ನಿದ್ದೆ ಮಾಡೋದಕ್ಕೆ ಹೋಗಿದೆಯಲ್ಲೇ, ಟೆನ್ಷನ್ ಮಾಡ್ಕೊಂಡೆಲ್ಲ ಒದ್ದೆ ಹಾಕಿ ಕೂತಿದ್ದೀನಿ. ಆ ಗುಂಗ್ರಿ ಆಟನ ಬಯಲು ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣೆ ಅಂತ ಹೇಳ್ತಾರೆ. ಆಗ ಇವಳು ಕೂಡ ಟೆನ್ಷನ್ ಮಾಡ್ಕೊಂಡು ಹಾಗೆ ನಿಂತ್ಕೋತಾಳೆ. ಈ ಕಡೆ ಶಾಂತಿ ಬಂದು ಕಸ್ತೂರಿ ಮನೆಗೆ ಬಂದಿರ್ತಾಳೆ. ಲೇ ವಿಚಾರ ಕೇಳ್ದಾಗ್ಲಿಂದ ನನಗೆ ಈ ಎದೆ ನ್ಯೂಸ್ ಪೇಪರು ಟಿಶ್ಯೂ ಪೇಪರ್ ಥರ ಹೊರದು ಹೋಗ್ಬಿಟ್ಟಿದೆ ಕಣೆ. ಆಗ್ತಾ ಇಲ್ಲ. ಎಂಥ ನನ್ನ ಮಕ್ಕಳು ಜೈಲಿಂದನೇ ಕರ್ಕೊಂಡೋಗಿ ಮಾಡಿಬಿಟ್ಟಿದ್ದಾರೆ ಅಂತಲೇ. ಈಗ ಬರೋ ಆಸ್ತಿಗೆಲ್ಲ ಕಲ್ಬಿತ್ತಲ್ಲೇ. ನೀನು ಕಾಫಿ ಪುಡಿ ತರಕ್ಕೆ ಹೋದಳು, ಅಲ್ಲೇ ಊಟ ಹೊಡ್ಕೊಂಡು ಕೂತ್ಕೊಂಬೇಡ, ಬೇಗ ಬಾ ಅಂತ ಹೇಳ್ತಾರೆ. ಯಾರಿದ್ದೀರಾ ಅಂತ ಹೇಳಿ ಈ ಕಡೆ ಮೀನಾಕ್ಷಿ ಬರ್ತಾಳೆ. ಅಕ್ಕ, ನಾವಿಲ್ಲಿಗೆ ಬಂದಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಒಂದು ನಿಮಿಷ ಕಣ್ರು, ನೀವೆಲ್ಲ ನಿಂತ್ಕೊಳ್ಳಿ, ನಾನು ಜಡೆ ಅಂತ ಕರೆದಾಗ ಮಾತ್ರ ನೀನು ಒಳಗಡೆ ಬಾರೋ ಅಂತ ಹೇಳ್ತಾರೆ. ಸರಿ ಕಣಕ, ಆಯಿತು ಅಂತ ಹೇಳ್ತಾಳೆ. ಯಾರಾದರೂ ಇದ್ದೀರಾ ಅಂತ ಹೇಳಿ ಒಳಗಡೆ ಬರ್ತಾಳೆ. ಯಾರೇ ಕಸ್ತೂರಿ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ ಅನಿಸುತ್ತೆ ಅಂತ ಹೇಳಿದಾಗ, ಕದ ತೆಗ್ದೇ ಇದೆಯಲ್ಲ, ಯಾರು ಬನ್ನಿ ಅಂತ ಹೇಳ್ತಾಳೆ. ನಮಸ್ಕಾರ ಅಂತ ಹೇಳ್ತಾಳೆ. ನಮಸ್ಕಾರ, ನೀವ್ಯಾರು? ನಾಟ್ಯ ಕಲಾವಿದೆ, ನಾಟ್ಯ ಭಾರತಿ, ನಾಟ್ಯ ಸರಸ್ವತಿ, ಈ ಶಾಂತಮ್ಮನವ್ರಿಗೆ ನಮಸ್ಕಾರ ಅಂತ ಹೇಳ್ತಾರೆ. ನಮಸ್ಕಾರ, ನೀವ್ಯಾರು? ನಾನು ಮೀನಾಕ್ಷಿ ಅಂತ ಹೇಳ್ಬಿಟ್ಟು ಡೆಕೋರೇಷನ್ನು ಮಾಡ್ತೀನಿ. ಅಯ್ಯೋ, ಎಲ್ಲ ಚೆನ್ನಾಗೇ ಇತ್ತು. ಈ ಡೆಕೋರೇಷನ್ ಅಂತ ಹೇಳಿದ ತಕ್ಷಣ ನನಗೆ ತಲೆನೇ ಕೆಟ್ಟೋಗ್ಬಿಡ್ತು. ಯಾಕೆ, ನಮ್ಮ ಮನೆಯಲ್ಲೂ ಒಂದಿದೆ. ಹೌದಾ, ಹೆಸ್ರೇನು? ಹೆಸ್ರು ಹೇಳೋ ಅಷ್ಟು ದೊಡ್ಡ ಮನುಷ್ಯ ಏನೋ ಅಲ್ಲ ಅವಳು,
ಮೀನಾ ಅಂತ ಎರಡೇ ಅಕ್ಷರ ಅಂತ ಹೇಳಿದಾಗ, ಓ ಒಂದೇ ರಾತ್ರಿನಲ್ಲಿ 500 ಹೂವಿನ ಹಾರ ಕಟ್ಟು ಸಾಧನೆ ಮಾಡಿರೋವಂಥವ್ರ ನೀವು ಅಂತ ಅವಳ ಅಂತ ಹೇಳಿದಾಗ, ಹೌದೌದು ಅಷ್ಟೊಂದು ಫೇಮಸ್ ಆಗಿದ್ದಾಳ, ಒಂದು 2 ಸಲ ನೋಡಿದ್ದೆ ಅಷ್ಟೇ ಅಂತ ಹೇಳಿದಾಗ, ಸರಿ ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಡ್ಯಾನ್ಸ್ ಕಲ್ತ್ಕೊಳ್ಳೋದಕ್ಕೆ ಈ ವಯಸ್ಸಲ್ಲೇ? ಅಲ್ಲ, ಡ್ಯಾನ್ಸ್ ಮಾಡೋದಕ್ಕೆ ವಯಸ್ಸು ಯಾಕೆ ಬೇಕು? ಈ ಹಾಡು ಹೇಳೋರೆಲ್ಲರೂ ಸಾಯೋವರೆಗೂ ಹಾಡು ಹೇಳ್ತಾ ಇರ್ತಾರೆ, ಅವ್ರ ಧ್ವನಿಗೇನಾದರೂ ವಯಸ್ಸಾಗತ್ತೆ? ನಾನು ಅಷ್ಟೇ ಚಿಕ್ಕ ಹುಡುಗಿ ಇದ್ದಾಗಿಂದನೂ ಸ್ಕೂಲು ಕಾಲೇಜಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾನೇ ಇದ್ದೆ, ಆದರೆ ಈಗ ಮಾಡೋದಕ್ಕಾಗಿರಲಿಲ್ಲ ಅಷ್ಟೇ, ಅದಕ್ಕೆ ಡ್ಯಾನ್ಸ್ ಕಲ್ತ್ಕೊಳ್ಳೋಣ ಅಂತ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಓ ಹೌದಾ, ಡ್ಯಾನ್ಸ್ ಎಲ್ಲ ಮಾಡ್ತೀರಾ ನೀವು ಅಂತ ಹೇಳಿದಾಗ, ಮತ್ತೆ ಬಿಡ್ತೀನಾ? ಅದಕ್ಕೆ ಅಲ್ವಾ ನಿಮ್ಮನ್ನು ಗುರುಗಳಾಗಿ ಪಡ್ಕೋಬೇಕು ಅಂತ ಹೇಳಿ ಬಂದಿರೋದು. ಈಗಲೂ ಒಂದು ಹಾಗೆ ತಾಳ ತಂಬೂರಿ ಹಾಕ್ಬಿಡಿ, ಡ್ಯಾನ್ಸ್ ಮಾಡಿ ತೋರಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅವಳು ಹಾಡಾಕ್ತಾಳೆ, ಇವಳು ಹುಚ್ಚೆದ್ದಂಗೆ ಹೆಂಗೆ ಬೇಕಂಗೆ ಕುಣಿತಾ ಇರ್ತಾಳೆ. ಓಹೋ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ನೋಡ್ತಾ ಇರ್ತಾಳೆ. ಇವಳು ಫುಲ್ಲು ಡ್ಯಾನ್ಸ್ ಮಾಡ್ತಾಳೆ. ಓ ಸಾಕು 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 ಸಾಕು, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಅಯ್ಯೋ ನೀವು ಕೂತ್ಕೊಳ್ಳಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೀವು ಅಂತ ಹೇಳಿದಾಗ, ಹಾಂ ಹೌದು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಈಗಲೇ ಹಿಂಗೆ ಮಾಡ್ತಾ ಇದ್ದೀರಲ್ಲ, ಇನ್ನು ಆ ವಯಸ್ಸಲ್ಲಿ ಹೆಂಗೆ ಮಾಡಿದ್ರೋ ಅಂತ ಹೇಳ್ತಾರೆ. ಆಗ ಹೌದೌದು ಚೆನ್ನಾಗೇ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದು ಸರಿ, ನಾವು ಯಾವಾಗಿಂದ ಡ್ಯಾನ್ಸ್ ಕ್ಲಾಸಿಗೆ ಬರ್ಬೋದು ಅಂತ ಹೇಳಿ ಕೇಳ್ತಾರೆ. ಆಗ ನನಗೆ ಒಬ್ಬಳು PA ಇದ್ದಾಳೆ, ಅವಳು ಕಸ್ತೂರಿ ಅಂತ ಹೇಳ್ಬಿಟ್ಟು, ಈ ಮನೆ ನಂದೇ, ಆದರೆ ಓನರ್ ನಾನಲ್ಲ ಅಷ್ಟೇ. ಓ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿ ಹೇಳ್ತಾರೆ. ಯಾಕೆ ಅಂತ ಹೇಳಿದಾಗ, ಅಲ್ಲ ಈ ಡೆಕೋರೇಷನ್ನು ನೋಡಿ ನನ್ನ ಮನಸ್ಸಿಗೆ ಬೇಡ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟಾಕ್ಬಿಟ್ಟಿದ್ದೀನಿ. ಆ ಮೀನಾ ಇದ್ದಾಳಲ್ಲ, ಮೀನಾ ಅವರಪ್ಪ ಆಕ್ಸಿಡೆಂಟಲ್ಲಿ ಏನೋ ಸತ್ತೋಗ್ಬಿಟ್ರಂತೆ. ಹೌದೌದು ಆಕ್ಸಿಡೆಂಟಲ್ಲೇ ಹೋದ ಅವತ್ತೇ ದರಿದ್ರ ರಾವ್ ಬಂದು ನಮಗೆ ತಡೀತು ಅಂತ ಹೇಳಿ ಹೇಳ್ತಾಳೆ. ಲೇ ಜಡೆ ಅಂತ ಹೇಳಿದಾಗ, ಜಡೆ ತಗೊಳ್ಳಿ ಇದು ಗುರು ಕಾಣಿಕೆ. ಅಯ್ಯೋ ಇದೆಲ್ಲ ಈಗ ಯಾಕೆ? ಪರವಾಗಿಲ್ಲ, ನಾ ಯಾವಾಗಿಂದ ಕ್ಲಾಸಿಗೆ ಬರಲಿ? ನನ್ನ PA ಇದ್ದಾಳೆ ಅನ್ನಲ್ಲ, ಅವಳು ಫೋನ್ ಮಾಡಿ ಹೇಳ್ತಾಳೆ, ಆವಾಗಿಂದ ನೀವು ಬರ್ಬೋದು ಅಂತ ಹೇಳ್ತಾರೆ. ಸರಿ ಸರಿ ಆಯಿತು, ಅದರಲ್ಲಿ ನನ್ನ ವಿಸಿಟಿಂಗ್ ಕಾರ್ಡ್ ಇದೆ, ಅದಕ್ಕೆ ನೀವು ಫೋನ್ ಮಾಡಿದರೆ ಆವತ್ತಿಂದ ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ. ಸರಿ ಸರಿ ಆಯಿತು, ನಾನಿನ್ನು ಬರಲೇ ಅಂತ ಹೇಳಿದಾಗ, ಓ ಆಗ್ಬೋದು, ನೀವು ಬಂದು ತುಂಬ ಉಪಕಾರ ಆಯಿತು ಅಂತ ಹೇಳಿದಾಗ, ಸರಿ ಸರಿ ಆಯಿತು ಅಂತ ಹೇಳಿ ಹೋಗ್ತಾಳೆ. ಹೋಗಿದ ತಕ್ಷಣವೇ ಇವಳು ಆ ತಟ್ಟೆ ತೊಗೊಂಡು ಕೂತ್ಕೊಂಡು, ಅಯ್ಯೋ ಇದರಲ್ಲಿ ಏನಿಲ್ಲ ಅಂದ್ರೂ ಒಂದು 10,000 ಇರ್ಬೋದು, ಅಯ್ಯೋ ರೇಷ್ಮೆ ಸೀರೆ ಒಂದು 25,000 ಇರ್ಬೋದು ಅನಿಸುತ್ತೆ. ಓ ಆ್ಯಪಲ್ಲು, ಮೀನವರ ಅಮ್ಮನೂ ಬರ್ತಾನೋ ತೊಗೊಂಡು ಬರ್ತಾಳೆ, ಒಳ್ಳೆ ನಿಂಬೆಹಣ್ಣು ಗಾತ್ರದಲ್ಲಿರೋ ಆ್ಯಪಲ್ನ, ಇವು ಆ್ಯಪಲ್ಲು ಅಂತಂದರೆ ಹೆಂಗಿದೋ ನೋಡು ಅಂತ ಹೇಳಿ ತಿನ್ಕೊಂಡು ಕೂತ್ಕೋತಾಳೆ. ಮೀನಾಕ್ಷಿ ಹೊರಗಡೆ ಬಂದ ತಕ್ಷಣವೇ, ನೋಡ್ದೇನೋ ಎಲ್ಲನೂ ಆಯಿತು, ಆ ಡೆಕೋರೇಷನ್ ಮಾಡೋದಕ್ಕೆ ಬರೋಂಥ ಮೀನಿಗೆ ಬಲೂನ್ ಊದಿ ಗಾಳಿ ತುಂಬಿಸೋದಕ್ಕೆ ಒಬ್ಬರು ಸಿಕ್ಕಿದ್ರು, ಯಾರು ಅಂತ ಹೇಳಿದಾಗ, ಇಲ್ವೇನೋ ಡ್ಯಾನ್ಸರ್ ಶಾಂತಿ ಅಂತ ಹೇಳಿ ಹೇಳ್ತಾರೆ. ಆಗ ಅಯ್ಯೋ ಇದೇನಮ್ಮ ಹಿಂಗೆ ಹೇಳ್ತಾ ಇದ್ದೀರಾ? ಎಲ್ಲ ನಾನು ಅಂದ್ಕೊಂಡಂಗೆ ಆಗುತ್ತೆ ಬಾರೋ, ಇನ್ನು ಮುಂದೆ ಆ ಮೀನಿಗೆ ಟಕ್ಕರ್ ಕೊಡೋದಕ್ಕೆ ಅಂತಲೇ ಅವ್ರ ಅತ್ತೆನ ಹುಡುಕಿದ್ದೀನಿ, ಅವರೇ ಎಲ್ಲ ನೋಡ್ಕೋತಾರೆ, ನಾವ್ಯಾಕೆ ಟೆನ್ಷನ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ರೋಹಿಣಿ, ಪೂಜಾ, ಮಂಜಣ್ಣ ಎಲ್ಲರೂ ಕೂಡ ಹೊರಗಡೆ ಬಂದು ಏನೋ ತಿಂತಾ ಕೂತಿರ್ತಾರೆ. ಆಗ ಲೇ ನೀವು ಆಡಿದ ನಾಟಕಕ್ಕೆ ನಿಮ್ಮ ಅತ್ತೆ ಒಪ್ಕೊಂಡ್ಬಿಟ್ರೇನೆ? ಹ್ಞೂ ಕಣೆ, ನನಗೂ ಅದೇ ಅನುಮಾನ ಇತ್ತು ಮಂಜಣ್ಣ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಈ ಸಲ ತುಂಬಾ ಆ್ಯಕ್ಟಿಂಗ್ ಮಾಡಿದ್ರಿ, ತುಂಬ ಚೆನ್ನಾಗಿ ಮಾಡಿದ್ರಿ, ನನ್ನಂತೂ ಸೇವ್ ಮಾಡಿದ್ರಿ, ನಮ್ಮ ಅತ್ತೆ ಅಂತೂ ಗುಳು ಅಂತ ನನಗಿನ್ನ ಜಾಸ್ತಿ ಹತ್ರ ಗೊತ್ತೇನೆ ಅಂತ ಹೇಳಿದಾಗ, ಲೇ ನಿಮ್ಮ ಅತ್ತೆ ಹತ್ತಿರೋದು ನಿಮ್ಮಪ್ಪ ಹೋದ್ರು ಅಂತ ಅಲ್ಲ, ಬರಬೇಕಾಗಿರೋ ಆಸ್ತಿ ಹೋಯ್ತು ಅಂತ ಹೇಳಿ, ಅದು ಏನೇ ಆಗಿದ್ರಿ ಬಿಡೆ, ಆದರೆ ಪಾಪ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ರು, ಎಲ್ಲರೂ ಮಲೇಷ್ಯಾ ವಿಚಾರನ ಬಿಟ್ಟೇ ಹಾಕ್ಬಿಟ್ರು ಗೊತ್ತಾ. ನಾವು ಈ ಸಲ ಮಾಡಿರೋ ನಾಟಕದಿಂದ ನಮಗಿನ್ನು ಮುಂದೆ ಯಾವತ್ತೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಕಣೆ, ಆ ಮನೆಯಲ್ಲಿ ನಾನು ಆರಾಮಾಗಿ ಇನ್ನು ಮುಂದೆ ಇರ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಮೀನಾ ಎದುರುಗಡೆ ಬಂದು ನಿಂತ್ಕೊಂಡಿರ್ತಾಳೆ. ರೋಹಿಣಿ ಫುಲ್ ಶಾಕ್ ಆಗಿಬಿಡುತ್ತೆ. ಆಗ ಮೀನಾ ನೀವೇನಿಲ್ಲಿ ಅಂತ ಹೇಳಿದಾಗ, ಏನು ರೋಹಿಣಿ ಇದೆಲ್ಲ ನೀವು ಮಾಡ್ತಾ ಇರೋ ನಾಟಕನ ಅಂತ ಹೇಳಿ ಕೇಳ್ತಾಳೆ. ಮೀನಮ್ಮ ನಂದೇನು ತಪ್ಪಿಲ್ಲಮ್ಮ ಅಂತ ಹೇಳಿದಾಗ, ನಿಂತ್ಕೊಳ್ರಿ ಅಂತ ಹೇಳ್ತಾಳೆ. ಅಲ್ಲ ನಿಮ್ಗೆ ಇಷ್ಟು ವಯಸ್ಸಾಗಿದೆ, ನೀವು ಬಂದು ಬೇರೆಯವ್ರ ಮನೆ ಹಾಳು ಮಾಡ್ತಾ ಇದ್ದೀರಲ್ಲ, ಅಂಥದ್ದೇನ್ರಿ ಆಗಿದೆ ನಿಮಗೆ ಅಂತ ಹೇಳಿದಾಗ, ಮೀನಮ್ಮ ನಾನು ತರಕಾರಿ ವ್ಯಾಪಾರ ಮಾಡಿಕೊಂಡು ಬದುಕ್ತಾ ಇರೋನು, ಅಲ್ಲ ನಿಮ್ಗಿಷ್ಟು ವಯಸ್ಸಾಗಿದ್ರು ಕೂಡ ನಿಮ್ಮ ಮನೆಯಲ್ಲೂ ಹೆಂಗಸರು ಮಕ್ಕಳು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಅಂಥದ್ರಲ್ಲಿ ಇಷ್ಟು ದೊಡ್ಡಗ ನಾಟಕ ಮಾಡೋದಕ್ಕೆ ಯಾಕ್ರಿ ಒಪ್ಕೊಂಡ್ರಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ತಪ್ಪಾಯಿತು ಕ್ಷಮಿಸ್ಬಿಡವಾ ಅಂತ ಹೇಳಿ ಹೇಳ್ತಾರೆ. ಏನು ನೀನು ಹೀಗೆಲ್ಲ ಮಾಡ್ತಾ ಇದೀಯಾ ಅಂತ ಹೇಳಿದಾಗ, ನೋಡಿ ನೀವು ಇಷ್ಟೆಲ್ಲ ದೊಡ್ಡ ಸುಳ್ಳು ಹೇಳ್ತೀರಾ, ನಾಟಕ ಮಾಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ರೋಹಿಣಿಯವ್ರಿ. ಏನ್ರಿ ಉದ್ದೇಶ ಇಟ್ಕೊಂಡು ಬಂದು ನಮ್ಮ ಮನೆಗೆ ಸೇರ್ಕೊಂಡಿದ್ದೀರಾ? ನಿಮ್ಮನ್ನು ನಮ್ಮ ಮನೆಯವರೆಲ್ಲರೂ ನಂಬಿದ್ದಾರೆ, ಅತ್ತೆ ನಿಮ್ಮನ್ನ ಅಷ್ಟೆಲ್ಲ ಹೋಗ್ಲಿ ಮಾತಾಡ್ತಾರೆ, ನಿಮ್ಮನ್ನು ವಹಿಸ್ಕೊಂಡು ಮಾತಾಡ್ತಾರೆ, ಅಂಥವ್ರ ಕಣ್ಣಿಗೂ ಮಣ್ಣು ಎರ್ಚಿದ್ದೀರಾ. ಮಾವ ನೀವು ಮಾಡಿರೋ ತಪ್ಪನ್ನೆಲ್ಲ ವಹಿಸ್ಕೊಂಡು ಮಗಳು ಅಂತ ಹೇಳಿ ನೋಡ್ಕೋತಾ ಇದ್ದಾರೆ, ಅವರಿಗೂ ಮೋಸ ಮಾಡಿದ್ದೀರಾ. ಇನ್ನು ನಿಮ್ಮ ಗಂಡನಿಗೆ ಯಾವ ವಿಚಾರನೂ ಗೊತ್ತಿಲ್ಲ, ಮೊದಲೇ ನನ್ನ ಗಂಡ ಪೆಂಗೆ ಅಂತ ಕರೆಯೋದಕ್ಕೂ ಅವ್ರು ಆಡೋದಕ್ಕೂ ಸರಿಯಾಗೇ ಇದೆ. ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಸುಮ್ಮನೆ ಇತ್ತು ಅಂತಂದರೆ ಇನ್ನು ನನ್ನ ಗಂಡನ ಮನೆನ ಹಾಳು ಮಾಡೋದಕ್ಕೆ ನೀನು ಏನು ಬೇಕಾದ್ರೂ ಮಾಡಿಬಿಡ್ತೀಯಾ. ಯಾವ ಉದ್ದೇಶ ಇಟ್ಕೊಂಡು ಆ ಮನೆಗೆ ಬಂದಿದ್ಯಾ?
ಇದನ್ನೆಲ್ಲ ನಾನು ಹೀಗೆ ಬಿಟ್ಬಿಟ್ರೆ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಈ ವಿಚಾರ ಎಲ್ಲನೂ ನಾನು ಅತ್ತೆಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಮೀನವರೇ ಬೇಡ ಮೀನವರೇ, ದಯವಿಟ್ಟು ಈ ವಿಚಾರ ಯಾವುದೂ ಹೇಳಬೇಡಿ ಅಂತ ಹೇಳ್ತಾಳೆ. ಯಾಕ್ರಿ ಹೇಳಬಾರ್ದು? ನಮ್ಮ ಮನೆ ನೆಮ್ಮದಿನ ಹಾಳು ಮಾಡೋದಕ್ಕೆ ನೀವು ರೆಡಿಯಾಗಿ ನಿಂತಿದ್ದೀರಲ್ವಾ? ಮೀನವರೇ ಒಂದೇ ಒಂದು ನಿಮಿಷ ನಿಂತ್ಕೊಳ್ಳಿ. ಬೇಡ ಮೀನವರೇ ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ, ಒಂದೇ ಒಂದು ಸಲ ತಪ್ಪಾಗ್ಬಿಟ್ಟಿದೆ ನಂದು, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ನಿಮ್ಮಂಥವ್ರನ್ನ ಕ್ಷಮಿಸಿದರೆ ಮನೆ ಅನ್ನೋದಕ್ಕೆ ಮನಸ್ಸುಗಳಿಗೆ ವಿಶ್ವಾಸಕ್ಕೆ ಯಾವುದಕ್ಕೂ ಕೂಡ ಬೆಲೆನೇ ಇರೋದಿಲ್ಲ ಅಂತ ಹೇಳಿದಾಗ, ಮೀನವರೇ ನಾನು ಸುಮ್ಮನೆ ಇದ್ದೀನಿ, ಕೇಳಿಸ್ಕೊತಾ ಇದ್ದೀನಿ ಅಂತ ಹೇಳಿ ನೀವು ಮಾತಾಡಿದ್ನೇ ಮಾತಾಡ್ತಾ ಇದ್ದೀರಾ. ನಾನು ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ. ಏನ್ರಿ ಮಾಡ್ತೀರಾ? ನಾನು ಇದ್ದರೆ ನಿನ್ನನ್ನು ಬಿಟ್ಟರೆ ತಾನೇ ನೀನು ಹೋಗಿ ಎಲ್ಲ ವಿಚಾರನೂ ಹೇಳೋದು ಅಂತ ಹೇಳಿ ಚಾಕು ಹಿಡಿದ್ಬಿಡ್ತಾಳೆ. ಅದೇ ಚಾಕುನ ಮೀನ ಕಿತ್ಕೊಂಡು, ಏನು ಅಂದ್ಕೊಂಡಿದ್ಯಾ ನನ್ನ ಕೈನ? ನಾನು ಬರೀ ಹೂ ಕಟ್ತೀನಿ ಅಂತ ಅಂದ್ಕೊಂಡಿದ್ಯಾ? ಇದೇ ಕೈಯಲ್ಲಿ ಏನು ಬೇಕಿದ್ರೂ ಮಾಡಿಬಿಡ್ತೀನಿ. ನಿನ್ನ ಕೈ ಎಷ್ಟು ನಡುಗ್ತಾ ಇದೆ ನೋಡು, ಬರೀ ಭಯಪಟ್ಟಿರೋದಕ್ಕೆ ಇಷ್ಟೆಲ್ಲ ನಡುಗ್ತಾ ಇದೆಯಾ? ಮೀನವರೇ ನಾನು ಕಷ್ಟಪಟ್ಟು ಕೊಟ್ಕೊಂಡಿರೋ ಲೈಫು ಹಾಳಾಗೋಗ್ಬಿಡುತ್ತೆ ಅಂತ ಹೇಳಿದಾಗ, ಸತ್ಯ ಎಲ್ಲ ಗೊತ್ತಾದ ಮೇಲೆ ಹೇಗಿರುತ್ತೋ ಅದೇ ನಿನ್ನ ಜೀವನ, ಈ ರೀತಿ ಸುಳ್ಳಿನ ಜೀವನ ಅಲ್ಲ ಅಂತ ಹೇಳಿದಾಗ, ಬೇಡ ಅಂತ ಹೇಳಿ ತಡಿತಾ ಇರ್ತಾಳೆ. ಸುಮ್ಮನೆ ಬಿಡ್ರಿ ಅಂತ ಹೇಳಿ ಮೀನ ಅಲ್ಲಿಂದ ಕೈ ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಇವಳು ಅದನ್ನೆಲ್ಲ ಕನ್ಸಲ್ಲಿ ಕಂಡುಬಿಟ್ಟು, ಬೇಡ ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಬೇಡ ಬಿಟ್ಬಿಡಿ ಅಂತ ಹೇಳಿ ನಿದ್ದೆಗಣ್ಣಲ್ಲೇ ಒದ್ದಾಡ್ತಾ ಇರ್ತಾಳೆ. ಮನೋಜ್ಗೆ ಜಾಸ್ತಿ ಒದ್ಬಿಡ್ತಾಳೆ. ಆಗ ಏ ರೋಹಿಣಿ ಏನಾಯಿತು ಅಂತ ಹೇಳಿದಾಗ, ಕೆಟ್ಟ ಕನ್ಸು ಬಿದ್ದುಬಿಡ್ತು ಮನೋಜ್ ಅಂತ ಹೇಳ್ತಾಳೆ. ಕೆಟ್ಟ ಕನ್ಸ? ಯಾಕೆ ನಿನ್ಗೆ ಯಾವಾಗಲೂ ಇವಾಗ ಕೆಟ್ಟ ಕನಸೇ ಬೀಳ್ತಾ ಇದ್ದೆ? ಅಂಥದ್ದು ಏನಾಯಿತು? ಯಾರು ಏನು ಮಾಡ್ತಾಯಿದ್ರು ನಿನಗೆ? ಯಾರು ಹೊಡಿತಾ ಇದ್ದಿದ್ದು ಅಂತ ಹೇಳಿದಾಗ, ಅದು ಮೀನಾ ಅಂತ ಹೇಳೋದಕ್ಕೆ ಹೋಗ್ಬಿಟ್ಟು, ಗೊತ್ತಾಗಲಿಲ್ಲ ಮನೋಜ್, ಇನ್ನೊಂದ್ಸಲ ಏನಾದರೂ ನಿನ್ನ ಕನಸಲ್ಲಿ ಯಾರಾದರೂ ಹೊಡೆಯೋದಕ್ಕೆ ಬಂದರೆ ಮುಖನ ಚೆನ್ನಾಗಿ ನೆನ್ಪಿಟ್ಕೊಂಡು ಹೇಳು, ನಾನು ಅವ್ರ ಕನಸಿಗೆ ಹೋಗ್ಬಿಟ್ಟು ಚೆನ್ನಾಗಿ ಹೊಡೆದಾಕ್ಬಿಡ್ತೀನಿ, 5 ಡಿಗ್ರಿ ಮನೋಜ ನಾನು ಅಂತ ಹೇಳಿ ಹೇಳ್ತಾಳೆ. ಮೊದಲು ನಾಳೆ ಹೋಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ತಾಯ್ತ ಕಟ್ಸ್ಕೊಂಬರ್ಬೇಕು, ಒಂದು ನಿಮಿಷ ಇರು ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗಿ